ನ್ಯೂಸ್ ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರ ಕೊನೆವರೆಗೂ. ಗುಡ್ ಗರ್ಲ್ ನೀವು ಬುಯ್ಯತಿನ ಹೋಗಿ ಮನೆ ನೋಡಿ. ನಮ್ಮ ಸಾನಿ ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ ಬೆಳಿಗ್ಗೆನೆ. ನೋಡಿ ಅವಳು ಕರಿತಿದ್ದಾಳೆ ತಿನ್ಸೋದಿಕ್, ಪಾಪ ಇವಳು ಹೋಗ್ತಿಲ್ಲ. ಇದೆ ಗುಡ್ ನ್ಯೂಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತೇನು ಗೊತ್ತಾ, ಒಂದು ಗುಡ್ ನ್ಯೂಸ್ ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರ ಕೊನೆವರೆಗೂ ನೋಡಿದ್ರೆ ಆ ಗುಡ್ ನ್ಯೂಸ್ ಏನಪ್ಪ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಹೇಳಿ, ನಾನು ಚೇಂಜ್ ಮಾಡ್ಕೊತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗುಡ್ ನ್ಯೂಸ್ ಏನಂತ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಸೋಮವಾರ ಅಲ್ವಾ, ಸೊ ವಾರ ಮಾಡೋಣ ಅಂತ ಅಂದ್ಬಿಟ್ಟು 3ನೇ ಕಾರ್ತಿಕ್ ಸೋಮವಾರ ಬೇರೆ. ಸೊ ಹೂವು ತಗೊಬಂದಿದ್ದೆ. ಆ್ಯಕ್ಚುಲಿ ಇದು ಆರ್ವಸಿ ಹೂವು ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ಕಟ್ಕೊಂಡ್ಬಿಡ್ತಿದ್ದೀನಿ ಇರೋಣ ಅಂತ. ಆ್ಯಂಡ್ ನಾವು ವಾರ ಮಾಡೋದು ಸಹ ಸೋಮವಾರನೇ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಹೂವನ್ನು ಕಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು. ಹೂವನ ನೋಡಿ ನಮ್ಮ ಸಣ್ಣ ಹೂವು ಅಂತ ಹೇಳ್ತಾ ಇದ್ದಾಳೆ. ಗುಡ್ ಗರ್ಲ್ ನೀವು ಬುಯ್ಯತಿನ ಹೋಗಿ ಮನೆ. ನನ್ನ ಮಗಳಿಗೆ ಆರಾಧ್ಯ ಟಿಫನ್ ಮಾಡಿಸ್ತಿದ್ದಾಳೆ. ಸೊ ಬೇಗ ಮಾಡ್ಕೊಂಡ್ಬಿಡ. ಅವಳಿದ್ರೆ ಏನಂದ್ರೆ ಏನಿಲ್ಲ, ಸ್ವಲ್ಪ ಲೇಟ್ ಡಿಲೇ ಆಗುತ್ತೆ ಅಷ್ಟೇ. ಬಂದ್ಲು ನೋಡಿ. ಓನು ಮಾಡೋಣ. ಯಾಕೆ ಜಿ ಅಂತ ಕೊಡೋಣ. ಜಿ ಕುಡಿಯೋಕ್ ಚಿನ್ನ ಜಿ ಕುಡ್ಬಿಟ್ಟು ಹೋಗಿ ಚಾಮಿ ಮಾಡೋಣ. ಹೋಗಿ ನೋಡಿ, ನಾನು ಹೇಳಿಲ್ವಾ ದೇವ್ರ ಮನೆ ಬಂದೆ ಬರ್ತಾಳೆ ನಮ್ಮ ಸಾನು ಎಲ್ಲಿದ್ರು. ಪೂಜೆ ಎಲ್ಲ ರೆಡಿ ಮಾಡ್ಕೊಂತಿದ್ದೀನಿ. ಆಲ್ರೆಡಿ 9 o'clock ಆಯಿತು ಟೈಮು. ಬೇಗ ಬೇಗ ಮಾಡಿಕೊಂಡು ಟಿಫನ್ ರೆಡಿ ಮಾಡಬೇಕಿಲ್ಲ. ಸೊ ಸಣ್ಣ ಮತ್ತು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ, ಅದಕ್ಕೆ ಅವಳು ತಿನ್ನಿಸ್ತಿದ್ದಾಳೆ. ನೋಡಿ ನಮ್ಮ ಸಾನಿ ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ ಬೆಳಿಗ್ಗೆನೆ ಸ್ನಾನ ಮಾಡಿಕೊಂಡು. ಅವಳಿಗೆ ಈ ಪೂಜೆ ಮಾಡೋದೆಲ್ಲ ತುಂಬ ಇಷ್ಟ, ಹೇಳಿದ್ದೀನಲ್ಲ. ನೋಡಿ ಚಿನ್ನು ಕಪ್ಪಡಪ್ಪ ಮಾಡು, ಒಳ್ಳೇದು ಮಾಡಪ್ಪ, ಕೈ ಮುಗಿ ಮನೆ. ನೋಡಿ ಎಷ್ಟು ಮುದ್ದಾಗಿ ಮಾಡ್ತಿದ್ದಾಳೆ ನನ್ನ ಮಗಳು. ಕಿತ್ತಕೋಬಾರ್ದು. ಅವಳು ಒಂದು ಕ್ಲಿಬ್ಬು ಏನೂ ಹಾಕ್ಸ್ಕೊಳಲ್ಲ ಫ್ರೆಂಡ್ಸ್. ನೋಡಿ ಅಷ್ಟೇ ತೆಗ್ದಾಕ್ಬಿಟ್ಲು. ಸನಿ ಹೆಂಗೆ ನಗೋದು, ಹೆಂಗೆ ನಗದು ನಗು, ಹಂಗ ನಗೋದು. ಸೊ ಪೂಜೆ ಮಾಡಿದ್ದೆಲ್ಲ ಆಯಿತು. ಇವಾಗ ಟಿಫನ್ಗೆ ನಿಂತು ಇಪ್ಪಿ ಪ್ಯಾಕೆಟ್ಸ್ 4 ತಂದಿಟ್ಟು ಹೋಗಿದ್ರು. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಯಾವಾಗೋ ರೇರಾಗಿ ಮಾಡ್ಕೊಂಡು ತಿಂತೀನಿ ಒಬ್ಳಿಗೆ ಏನಾದರೂ ಮಾಡೋದಿದ್ರೆ.
ಸೊ ತಂದಿಟ್ಟು ಹೋಗಿದ್ದಾರೆ ಪಾಪ ಬೆಳಿಗ್ಗೆ, ಅವ್ರು ನಾನು ಎದ್ದಿರಲಿಲ್ಲ. ಸೊ ಇವಾಗ ಟಿಫನ್ಗೆ ಇಪಿ ಮಾಡ್ಕೊತಿದ್ದೀನಿ. ನಮ್ಮ ಸಣ್ಣವಾಗೂ ಇಷ್ಟ, ಬಟ್ ಏನಂದರೆ ಅವಳಿಗೆ ಜಾಸ್ತಿ ಕೊಡಲ್ಲ, ಸ್ವಲ್ಪ ಒಂದು ಸ್ಪೂನಷ್ಟು ಕೊಡ್ತೀನಿ. ಸೊ ಟಿಫನ್ಗೆ ಚಿನ್ನು ಕೊಡ್ತೀನಿ ಕುಚೋ, ಇಪಿ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸಾನು ಪಾಪ ಏನು ಮಾಡ್ತಿದ್ರು ಹಿಂದೆನೇ ಇರ್ತಾಳೆ ಮಮ್ಮಿ ಮಮ್ಮಿ ಅಂತ ಅಲ್ಲ ಚಿನ್ನಮ್ಮ ಫೋನ್ ಮಾಡ್ತಿದ್ಯಾ ನೀನು? ಸೊ ಆ್ಯಕ್ಚುಲಿ ಇವತ್ತು ತುಂಬ ಲೇಟ್ ಆಗೋಯ್ತು ನನಗೆ ಮಾಡೋ ಅಷ್ಟರಲ್ಲಿ. ಸೊ ಒಂದು ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ತುಂಬಾ ಲೇಟ್ ಆಯ್ತು, ಇನ್ನು ಒಂದು 10 ಮಿನಿಟ್ಸ್ ಮ್ಯಾಗಿ ಬೇಗ ಆಗೋಗ್ಬಿಡುತ್ತೆ. ಆ್ಯಂಡ್ ನಾನು ಈ ರೆಸಿಪಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಈ ಬ್ಯಾಚುಲರ್ಸು ಆ್ಯಂಡ್ ಒಬ್ಬೊಬ್ಬರೇ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆ ಸಹ ಒಂದು 5 ಮಿನಿಟ್ಸ್ ಬೇಗ ಆಗಿಬಿಡುತ್ತೆ. ಆ್ಯಂಡ್ ಇದೇನು ದೊಡ್ಡ ಇದಲ್ಲ, ಎಲ್ಲರೂ ಮಾಡ್ತಾರೆ, ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ನಂದೊಂದು ಬೇರೆ ಥರ ಇರುತ್ತೇನೋ, ನೋಡೋರಿಗೆ ಯೂಸ್ ಆಗುತ್ತೆ ಅಂತ ಮಾಡ್ತಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಆ್ಯಂಡ್ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಸಹ ಹೇಳಿದ್ದೀನಿ. ಸೊ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟಿಫನ್ ಎಲ್ಲ ಆಯಿತು, ಇವಾಗ ಮುಗಿಸ್ಕೊಂಬಂದ್ವಿ. ಮಧ್ಯಾಹ್ನದ ಅಡುಗೆಗೆ ನಾನು ಸೊಪ್ಪಿನ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಇದು ನಾರ್ಮಲಾಗಿ ಮಾಡ್ತಿಲ್ಲ, ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಸೊಪ್ಪಿನ ಸಾರು. ಬನ್ನಿ ನಿಮಗೂ ತೋರಿಸ್ತೀನಿ ನೋಡಿ. ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ, ಕೆಲವೊಂದು ಇಂಗ್ರೀಡಿಯೆಂಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಸಾಂಬಾರು ಮುಗಿಸಿ. ಸೊ ಹೋಗಿ ಚೆಕ್ ಮಾಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೈಸ್ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ, ನೂತು ಬರ್ತಿದ್ದಾರಂತೆ. ಸೊ ಹಾಗಾಗಿ ಸಾಂಬಾರು ಒಂದು ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಫ್ರೀಯಾಗಿರ್ಬೋದು ಈವ್ನಿಂಗೆಲ್ಲ. ಸೊ ನೋಡಿ, ಆಟ ಆಡಿ ದಂಡು ಫೈನಲಿ ಮಲ್ಕೊಂಡ್ಲು. ಅವಳು ಮಲಗಿದ್ದಕ್ಕೆ ನಾನು ಆರಾಮಾಗಿ ಅಡುಗೆಗೆ ಇಟ್ಕೊತಾ ಇದ್ದೀನಿ. ನೋಡಿ ಇಷ್ಟು ಮುದ್ದಾಗಿ ಮಲಗಿದ್ದಾಳೆ ನನ್ನ ಬಂಗಾರ. ಸೊ ನಮ್ಮ ಸಣ್ಣಮ್ಮ ಎದ್ದೋಳು ಅಷ್ಟರಲ್ಲಿ ನಾನು ಸ್ವಲ್ಪ ಅಡುಗೆ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅವಳನ್ನ ಆಟ ಆಡ್ಸ್ಕೊಳೋದಕ್ಕೆ ನಂಗೆ ಸರೋಗುತ್ತೆ. ಸೊ ಅಡುಗೆ ಮಾಡಿದ್ದೆಲ್ಲ ಮುಗೀತು. ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು, ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಈಗ ಗುಡ್ ನ್ಯೂಸ್ ಹೇಳೋ ಟೈಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಸ್ ಹೌದು, ನಾನು ಗುಡ್ ನ್ಯೂಸ್ನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ಆ್ಯಕ್ಚುಲಿ ನನಗೊಂಥರ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಏನಕ್ಕೆ ಇಷ್ಟು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರಾದರೂ ಏನಾದರೂ ಒಂದು ಮಾಡ್ತಾರೆ ಸ್ಟಾರ್ಟಿಂಗು, ಅವ್ರಿಗೊಂದು ಹೊಸ ಫೀಲ್ಡು ಅಂದರೆ ನೋಡಿ ಹಿಂಗೆ ಏನು ಮಾಡೋಣ ನಾವು, ಸುಮ್ಮನೆ ಇರ್ತೀನೋ. ಸೊ ಯಾರಾದರೂ ಏನಾದರೂ ಮಾಡ್ತಾರೆ ಒಂದು ಹೊಸ ಫೀಲ್ಡ್ ಅಂತಂದರೆ ಅವ್ರಿಗೆ ಚೆನ್ನಾಗಿ ಪ್ರೋತ್ಸಾಹ ಸಿಗುತ್ತೆ, ಮತ್ತು ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗೆ ನನಗೂ ಇದೊಂದು ಹೊಸ ಫೀಲ್ಡು, ಹೊಸದೇನಾದರೂ ಟ್ರೈ ಮಾಡೋಣ ಅಂತ ಒಂದು ವೀಕ್ ಮುಂಚೆ ನಾನು ಡಿಸೈಡ್ ಮಾಡಿದೆ. ನನ್ನ ಹಸ್ಬೆಂಡು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಸೊ ಬಿಫೋರ್ ಲಾಸ್ಟ್ ವೀಕ್ ಇದೇ ಸೋಮವಾರ ನಾನು ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದೆ. ಇದೆ ಗುಡ್ ನ್ಯೂಸ್. ಆ್ಯಕ್ಚುಲಿ ತುಂಬ ಖುಷಿ ಕೊಡೋ ವಿಷಯ ನನಗೆ. ಹೋದ ಸೋಮವಾರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಹೋದ ಸೋಮವಾರ ನಾನು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದೆ. ಮುತ್ಯಾಲಮ್ಮ ಟೆಂಪಲ್ಗೆ ಹೋಗಿ ಬಂದುಬಿಟ್ಟು ನಾನು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸು ಸಿಕ್ತು, ರೀಚ್ ಆಯಿತು. ಫಸ್ಟ್ ವೀಡಿಯೋಗೆ ಅಷ್ಟು ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನನಗೆ ತುಂಬ ಖುಷಿ ಆಯಿತು. ಅದೇ ರೀತಿ ನಾನು ಡೈಲಿ ವ್ಲಾಗ್ಸ್ ಅಂತೆ ಕುಕ್ಕಿಂಗ್ದು ಎಲ್ಲ ಮಾಡ್ಕೊಂಬಂದೆ. ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ, ವ್ಯೂಸ್ ಸಿಗ್ತಿದೆ. ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸಬ್ರು ಏನು ಬರ್ತಾರಲ್ಲ, ಒಂದು ಪಾಸಿಟಿವ್ ಮೈಂಡಲ್ಲಿ ಬರ್ತಾರೆ. ಸೊ ಅವರಿಗೆಲ್ಲ ನ್ಯೂ ಬಿಗಿನರ್ಸ್ಗೆ ನಾವಿದ್ದೀವಿ ಅಂತ ಒಂದು ಖುಷಿ ಕೊಟ್ಟು, ಒಳ್ಳೆ ವ್ಯೂಸ್ ಕೊಟ್ಟು, ಒಳ್ಳೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಒಂದು ವೀಕ್ ಆಯಿತು. ಲಾಸ್ಟ್ ಮಂಡೇ, ಇವತ್ತು ಮಂಡೇ. ಸೊ ತುಂಬ ಖುಷಿ ಆಯಿತು ನನಗೆ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಟಿವ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಡೈಲಿ ಬ್ಲಾಗ್ಸ್ ಆಗಿರ್ಬೋದು, ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ನಾನು. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್ ಅಂತ ಇದೆ, ಸೊ ಪೇಜ್ನ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲೂ ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್ ಅಂತ ಇದೆ, ಅಲ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಆಲ್ ಸಪೋರ್ಟ್. ಇದು ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ಪು. ಐ ವಿಶ್ ಟು ಮೆನಿ ಮೋರ್ ಸ್ಟೆಪ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸಿಗಾಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು.